ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮನೆಯಲ್ಲಿ ತುಂಬ ಪಲ್ಲಿಗಳೆಲ್ಲ ಓಡಾಡ್ತಿರ್ತವೆ ಮತ್ತು ಜಿರಳೆಗಳೆಲ್ಲ ಓಡಾಡ್ತಿರ್ತವೆ. ಎಲ್ಲಿ ನೋಡಿದ್ರೂ ಪಲ್ಲಿಗಳದೇ ಕಾಟ ಆಗ್ಬಿಟ್ಟಿರ್ತೈತೆ. ಆ ಪಲ್ಲಿಗಳಿಗೆ ಇವತ್ತು ನಾನೊಂದು ಮನೆಮದ್ದು ತಂದಿದ್ದೀನಿ. ಅದೇನು ಅಂತ ನೋಡೋಣ ಬನ್ನಿ. ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ಒಂದು ಶಾಂಪು ತೊಗೊಳ್ಳಿ, ಶಾಂಪು ಪ್ಯಾಕೆಟು. ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅದು ಒಂದು ಪ್ಯಾಕೆಟ್ ತೊಗೊಳ್ಳಿ. ನಾವು ಚಿಕ್ಕ ಶಾಂಪು ಯೂಸ್ ಮಾಡೋದ್ರಿಂದ ನಾನು ಚಿಕ್ಕ ಶಾಂಪು ತೊಗೊಂಡಿದ್ದೀನಿ ಒಂದು ಪ್ಯಾಕೆಟು. ನೋಡಿ, ಒಂದು ಪ್ಯಾಕೆಟು ಫುಲ್ ಹಾಕ್ಕೋಬೇಕು ಒಂದು ಬೌಲಲ್ಲಿ. ಹಾಕ್ಕೊಂಡು ಇದಕ್ಕೆ ನಾವು ಒಂದು ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೋಬೇಕು. ಅಡುಗೆ ಸೋಡಾ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ನೋಡಿ, ಒಂದು ಸ್ಪೂನಷ್ಟು ನಾನು ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ. ಅಡುಗೆ ಸೋಡಾ ಹಾಕಾದ್ಮೇಲೆ ಒಂದು ಮುಚ್ಚಳದಷ್ಟು ಡೆಟಾಯಿಲು. ಡೆಟಾಯಿಲ್ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಮತ್ತು ಅಡುಗೆ ಸೋಡಾನೂ ಇರುತ್ತೆ, ಶಾಂಪು ಸಹ ಇರುತ್ತೆ. ಈ ಥರ ನಾವು ಮನೆಯಲ್ಲೇ ಇರೋದನ್ನು ಉಪಯೋಗಿಸ್ಕೊಂಡು ನಾವು ಹಲ್ಲಿಗಳನ್ನ ಓಡಿಸ್ಬೋದು. ಅಡುಗೆ ಮನೆಗಳಲ್ಲಾಗಲಿ ರೂಮ್ಗಳಲ್ಲಾಗಲಿ ಎಲ್ಲಿ ನೋಡಿದ್ರೂ ಹಲ್ಲಿಗಳದೇ ಕಾಟ ಆಗಿಬಿಟ್ಟಿರುತ್ತೆ. ಅದು ಎಷ್ಟು ದಪ್ಪ ದಪ್ಪ ಹಲ್ಲಿಗಳಿರುತ್ತೆ. ಅದನ್ನು ನಾವು ಈ ಮನೆಯಲ್ಲೇ ಮದ್ದನ್ನು ಉಪಯೋಗಿಸ್ಕೊಂಡು ಆರಾಮಾಗಿ ಓಡಿಸ್ಬೋದು. ನೋಡಿ, ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ನಿಮಗೆ ಗಟ್ಟಿ ಆಯಿತು ಡೆಟಾಯಿಲ್ ಹಾಕಿದ್ಮೇಲೆ ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಫುಲ್ಲು ಅದು ಅಡುಗೆ ಸೋಡಾ ಎಲ್ಲ ಫುಲ್ ಕರಗಬೇಕು. ಅಲ್ಲಿವರೆಗೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟ್ಲು ಇದ್ದರೆ ಆ ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ನೀವು ಎಲ್ಲೆಲ್ಲಿ ಹಲ್ಲಿಗಳು ಓಡಾಡುತ್ತೆ ಮತ್ತು ಜಿರಳೆಗಳು ಓಡಾಡುತ್ತೆ ಅಲ್ಲಿಗೆಲ್ಲ ಸ್ಪ್ರೇ ಮಾಡ್ಬೋದು ನೀವು. ಮತ್ತು ರೂಮ್ ಆಗಿರ್ಬೋದು, ಅಡುಗೆ ಮನೆಗೆ, ಮತ್ತು ಇದು ಸಿಂಕ್ ಹತ್ರ, ವಾರ್ಡ್ರೋಬ್ ಹತ್ರ, ಈ ಥರ ಎಲ್ಲೆಲ್ಲಿ ಹಲ್ಲಿ ಇರುತ್ತೆ ಅಲ್ಲೆಲ್ಲನೂ ಸ್ಪ್ರೇ ಮಾಡ್ಬೋದು. ನಾನು ಸ್ಪ್ರೇ ಬಾಟ್ಲ್ ಇಲ್ಲದೆ ಇರೋದ್ರಿಂದ ನಾನು ಒಂದು ಬಾಟ್ಲು ತೊಗೊಂಡಿದ್ದೀನಿ. ಆ ಬಾಟ್ಲು ತೊಗೊಂಡು ಅದರಲ್ಲಿ ಸೂಜಿಲಿ ಸಣ್ಣ ಸಣ್ಣದಕ್ಕೆ ಆಗಿ ನಾನು ಹೋಲ್ ಮಾಡಿದ್ದೀನಿ. ಮುಚ್ಚಳಕ್ಕೆ ಹೋಲ್ ಮಾಡಿಬಿಟ್ಟು ನಾನು ಅದರಲ್ಲಿ ತೋರಿಸ್ತಾ ಇದ್ದೀನಿ. ಈ ಸ್ಪ್ರೇ ಬಾಟ್ಲ್ ಹಾಕ್ಕೊಂಡೆ ಯಾಕೋ ಸರಿ ಬರಲಿಲ್ಲ ಅದು, ಹಂಗಾಗಿ ನಾನು ಬಾಟ್ಲಲ್ಲೇ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಪ್ರೇ ಬಾಟ್ಲ್ ಇತ್ತು ಅಂದರೆ ನೀವು ಸ್ಪ್ರೇ ಬಾಟ್ಲಲ್ಲೇ ಆರಾಮಾಗಿ ಸ್ಪ್ರೇ ಮಾಡ್ಬೋದು. ಇದು 100% ರಿಸಲ್ಟ್ ಸಿಗುತ್ತೆ ಇದರಿಂದ. ನೀವು ಟ್ರೈ ಮಾಡಿ ಒಂದ್ಸರಿ. ತುಂಬ ಚೆನ್ನಾಗೇ ಇದು ಈ ಮನೆ ಮದ್ದಿಂದ ಹಲ್ಲಿಗಳೆಲ್ಲನೂ ನಾವು ಓಡಿಸ್ಬೋದು. ಈ ಶಾಂಪು ಮತ್ತು ಅಡುಗೆ ಸೋಡಾ ಮತ್ತು ಈ ಡೆಟಾಯಿಲೆಲ್ಲ ಹಲ್ಲಿಗಳಿಗೆ ಈ ವಾಸನೆ ಹಾಕ್ಕೊಂಡ್ರೆ ಆಗೋದಿಲ್ಲ. ಹಂಗಾಗಿ ಈ ವಾಸನೆಗೆ ಅವು ಬರೋದಿಲ್ಲ. ಮುಂದಿನ ಟಿಪ್ಸು, ಈಗ ನಾವು 1 ಲೀಟ್ರು ಕುಕ್ಕರು ಮತ್ತು 2 ಲೀಟ್ರ್ ಕುಕ್ಕರಲ್ಲಿ ನಾವು ಅನ್ನಕ್ಕೆ ಇಟ್ಟಿರ್ತೀವಿ. ಆವಾಗ ನಾವೇನು ಮಾಡ್ತೀವಿ, ಅನ್ನಕ್ಕೆ ಇಟ್ಬಿಟ್ಟು ಉರಿನ ಜೋರಾಗಿ ಇಟ್ಟಿರ್ತೀವಿ. ಆ ಥರ ಇಡಬಾರ್ದು. ಆವಾಗಲೇ ಅದು ಮೇಲೆಲ್ಲ ಉಕ್ಕಿ ಬರುತ್ತೆ. ಲೋ ಫ್ಲೇಮಲ್ಲೇ ಇಟ್ಟು ನಾವು ಅನ್ನ ಬೇಯಿಸೋದ್ರಿಂದ ಯಾವುದೇ ರೀತಿ ಮೇಲ್ಗಡೆ ಉಕ್ಕೋದಿಲ್ಲ, ಏನೂ ಆಗೋದಿಲ್ಲ. ಆ ಥರ ಸಣ್ಣ ಉರಿನಲ್ಲೇ ಇಟ್ಟು ನಾವು ಅನ್ನಕ್ಕೆ ಇಟ್ಕೋಬೇಕು. ಇನ್ನು ನೆಕ್ಸ್ಟು, ಇವಾಗ ನಾವು ಮೇಲೆಲ್ಲ ನೋಡಿ ಈ ಥರ ಉಕ್ಕುತ್ತಲ್ಲ, ಅದಕ್ಕೆ ಈ ಮೇಲೆಲ್ಲ ಉಕ್ಕಿ ಗಲೀಜಾಗಬಾರ್ದು ಕುಕ್ಕರೆಲ್ಲ ಅನ್ನೋದಾದರೆ ಒಂದು ನಿಮ್ಮ ಹತ್ರ ಇದು ಟಿಶ್ಯೂ ಪೇಪರ್ ಇದ್ದರೆ ಆ ಟಿಶ್ಯೂ ಪೇಪರ್ನ ಈ ಥರ ಕಟ್ ಮಾಡ್ಕೋಬೇಕು. 4 ಫೋಲ್ಡ್ ಮಾಡಿ ಅದು ಸೆಂಟ್ರಲ್ಲಿ ಸ್ವಲ್ಪ ಹೋಲ್ ಥರ ಮಾಡಿಬಿಟ್ಟು ಆ ವಿಸಿಲ್ ಇದೆಯಲ್ಲ, ಆ ವಿಸಿಲ್ ಒಳಗಡೆ ಈ ಥರ ಇಟ್ಬಿಡ್ತು ಅಂದರೆ ಆವಾಗ ಕುಕ್ಕರ್ ಕೂಗುತ್ತಲ್ಲ, ಆವಾಗ ಅದರಿಂದನೇ ಹಿಂಗೆ ವಾಶ್ ಮಾಡ್ಬೋದು ಆರಾಮಾಗಿ. ಯಾವುದೇ ರೀತಿ ಗಲೀಜು ಆಗೋದಿಲ್ಲ ಮತ್ತು ಕುಕ್ಕರ್ ಮೇಲೆಲ್ಲ ಸೋರೋದು ಇಲ್ಲ. ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ ಇದು. ಈ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.